ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಯೂಟ್ಯೂಬಲ್ಲಿ ಒಂದು ವರ್ಷ ಆಯಿತು ಇವತ್ತಿಗೆ ವೀಡಿಯೋಸ್ ಮಾಡೋದು. ಇವತ್ತು ಲಾಸ್ಟ್ ಇಯರ್ ಅಕ್ಟೋಬರ್ 18ಕ್ಕೆ ನಾನು ಯೂಟ್ಯೂಬನ್ನು ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಆದರೆ ಒಂದು ಬೇಜಾರದ ವಿಷಯ ಅಂತ ಹೇಳಿದರೆ, ನಾನು ಎಷ್ಟು ವೀಡಿಯೋಸ್ ಹಾಕ್ತೇನೆ, ಕಷ್ಟಪಟ್ಟು ಡೈಲಿ ಅಪ್ಡೇಟ್ ಮಾಡ್ತೇನೆ, ಡೈಲಿ ಎಲ್ಲ ರೀತಿಯ ಡಯಟ್ ಟಿಪ್ಸ್ ಕೊಡ್ತಾ ಇದ್ದೇನೆ, ಡಯಟ್ ವರ್ಕೌಟ್ ಮಾಡಿದೆ. ನಾನು ಪ್ರಾಕ್ಟಿಕಲ್ ಆಗಿ ನಾನು ಕೂಡ 11 kg ಅಷ್ಟು ವೆಯ್ಟನ್ನು ಡೌನ್ ಮಾಡಿ ನಿಮಗೆ ಇಷ್ಟು ಮೋಟಿವೇಟ್ ಮಾಡಿದ್ದೇನೆ. ಆದರೂ ಕೂಡ ನಾನು ಅಂದ್ಕೊಂಡ ರೀತಿಯಲ್ಲಿ ವ್ಯೂಸ್ ಇಲ್ಲ, ಯಾರೂ ನೋಡ್ತಾ ಇಲ್ಲ. ಸೊ ನಂಗೆ ಒಂದೊಂದು ಸತಿ ಅನ್ನಿಸ್ತದೆ, ಬೇಡ ಯೂಟ್ಯೂಬ್ ಮಾಡೋದೇ ಬೇಡ ಅಂಥೇಳಿ ಬೇಸರ ಆಗ್ತದೆ. ಆದರೆ ಕೂಡ ಒಂದು ವರ್ಷ ಜರ್ನಿಯಲ್ಲಿ ಇಲ್ಲಿವರೆಗೆ ಬಂದು ಮುಟ್ಟಿದೆ ಅಲ್ಲ ಅಂತ ಹೇಳಿ ಅದು ಒಂದು ಖುಷಿಯ ವಿಚಾರ. ಹಾಗೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುವ ಅಂಥೇಳಿ ಈ ವಿಡಿಯೋನ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡುವ ಅಂಥೇಳಿ ಅನ್ನಿಸ್ತು. ನಾನು 2022ರಲ್ಲೇ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಅದು ಕೂಡ ಹಾಗೇ ನನಗೆ ವ್ಯೂಸ್ ಬರಲಿಲ್ಲ, ಏನು ಮಾಡಿದರೂ ವ್ಯೂಸ್ ಬರಲಿಲ್ಲ. ಸೊ ಆ ಚಾನಲನ್ನು ಸ್ಟಾಪ್ ಮಾಡಿ ಈ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ 500 ಸಬ್ಸ್ಕ್ರೈಬರ್ ಆಗಿದ್ದನ್ನು ಬಿಟ್ಟು ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಾನೇ ಬಂದೆ. ಸಾಧಾರಣ ಒಂದು 6 ತಿಂಗಳಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಯಿತು, 900ವರೆಗೆ ಸಬ್ಸ್ಕ್ರೈಬರ್ ಆಯಿತು. ಆಮೇಲೆ ನಾನು ಕೆಲವು ಅನಿವಾರ್ಯ ಕಾರಣಗಳಿಂದ ಒಂದು 3 ತಿಂಗಳು ನನಗೆ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಈಗ ಮೊನ್ನೆ ಜೂನಿಂದ ಮತ್ತು ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯಿತು. ನನಗೆ ಥೈರಾಯ್ಡ್, PCOD ಅಂಥದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಗ ನಾನು ಯೂಟ್ಯೂಬ್ ಮಾಡೋದ್ರ ಜೊತೆಗೆ ನನ್ನ ಹೆಲ್ತನ್ನು ನಾನು ಕೇರ್ ಮಾಡಬೇಕಲ್ಲ, ಹಾಗೆ ನನ್ನಿಂದ ಬೇರೆಯವರಿಗೆ ಕೂಡ ಹೆಲ್ಪ್ ಆಗಲಿ, ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಮುಂದುವರಿಯಲಿ ಅಂತ ಹೇಳಿಕೊಂಡು ಈ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನನ್ನು ಶೇರ್ ಮಾಡಲಿಕ್ಕೆ ಶುರು ಮಾಡಿದೆ. ಈ ರೀತಿ ಶೇರ್ ಮಾಡ್ತಾ ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ನನ್ನ ಆರೋಗ್ಯ ತುಂಬಾ ಇಂಪ್ರೂವ್ ಆಯಿತು. PCOD ಕರೆಕ್ಟ್ ಆಯಿತು, ಕರೆಕ್ಟ್ ಪೀರಿಯಡ್ಸ್ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಥೈರಾಯ್ಡ್ ಕೂಡ ಕಂಟ್ರೋಲ್ ಆಯಿತು. ಮೆಡಿಸಿನ್ ಕೂಡ ಸ್ಟಾಪ್ ಮಾಡಿದೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ನಾರ್ಮಲ್ ಬಂತು. ಹಾಗೆ ವೆಯ್ಟ್ ಕೂಡ 80 ಇದ್ದದಂತೆ ಈಗ 69ಗೆ ಬಂತು ನನ್ನ ವೆಯ್ಟ್. ಆರೋಗ್ಯ ಇಂಪ್ರೂವ್ ಆಯಿತು. ಆದರೆ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಮುಂದುವರಿಯಿತು. ಹಾಗೆ 960 ಇದ್ದ ಸಬ್ಸ್ಕ್ರೈಬರು 1000 ಆಯಿತು, ವಾಚ್ ಅವರ್ ಕಂಪ್ಲೀಟ್ ಆಯಿತು, ಮಾನಿಟೈಸ್ ಆಯಿತು, ಚಾನಲ್ ಇಂಪ್ರೂವ್ ಆಗ್ತಾ ಉಂಟು. ಆದರೆ ಕೂಡ ನಾನು ಇಷ್ಟಿಷ್ಟು ಒಳ್ಳೆ ಎಲ್ಲ ರೀತಿಯ ಡಯಟ್ ಪ್ಲ್ಯಾನ್ ವೀಡಿಯೋಸು ಎಲ್ಲ ಹಾಕ್ತಾ ಇದ್ದೇನೆ. ಬಟ್ ವ್ಯೂಸೇ ಇಲ್ಲ. 2000 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನೀವು, ಆದರೆ ಕೂಡ 50, 100, 150 ವ್ಯೂಸ್ ಆ ಥರನೇ ಬರ್ತಾ ಇದೆ. ತುಂಬಾ ಬೇಸರದ ವಿಚಾರ ಅಂತ ಹೇಳಿದರೆ ಅದು. ಎಷ್ಟೋ ಜನರು ಏನು ಕಂಟೆಂಟ್ ಇಲ್ಲದೆ ಏನೋ ಒಂದು ಮಾಡ್ತಾರೆ, ಎಷ್ಟು ವ್ಯೂಸ್ ಬರ್ತದೆ, ನಮಗೆ ಮಾತ್ರ ಅದೃಷ್ಟ ಇಲ್ಲ ಯಾಕೆ ಅಂತ ಹೇಳಿ ಒಂದು ಬೇಸರ ಆಗ್ತದೆ. ಅಂದರೆ ಡೈಲಿ ಯೂಟ್ಯೂಬ್ ವಿಡಿಯೋ ಮಾಡೋದು ಬೇಡ ಅಂತೇಳಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮಗೊಂದು ಮೋಟಿವೇಶನೇ ಇಲ್ಲ. ಯಾಕೆಂದರೆ ತುಂಬ ಜನ ನೋಡಿದರೆ, ಕಮೆಂಟ್ ಮಾಡಿದರೆ, ಎಲ್ಲ ಅದರ ಬಗ್ಗೆ ಕೇಳಿದರೆ ನಮ್ಮ ಚಾನಲ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಅಪ್ರಿಷಿಯೇಷನ್ ಮಾಡಿತು ಅಂತಾದರೆ ನಮಗೆ ಮತ್ತೆ ಕೂಡ ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಒಂದು ಉತ್ತೇಜನ ಆಗ್ತದೆ, ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಬಟ್ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ಸ್ಟಾಪ್ ಮಾಡುವ ಅಂತ ಹೇಳಿ ತುಂಬಾ ಡಿಪ್ರೆಷನ್ ಬಂದು ಹೋಗ್ತದೆ ನನಗೆ. ಹಾಗೆ ಎಂತ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಟಿಪ್ಸನ್ನು ಸ್ಟಾಪ್ ಮಾಡಿ ಬೇರೆ ರೀತಿ ಏನಾದರೂ ಕಂಟೆಂಟ್ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು. ಕಷ್ಟಪಟ್ಟು ಇಷ್ಟೆಲ್ಲ ಜನರಿಗೆ ವೆಯ್ಟ್ ಲಾಸ್ ಟಿಪ್ಸು ಆ ಥರ ಎಲ್ಲ ಕೊಡ್ತೇನೆ ಅಲ್ವಾ. ಎಲ್ಲಿ ಕೂಡ ನಾನು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಇದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾರೆ. ಎಲ್ರಿಗೂ ಕೂಡ ಡಯಟ್ ಟಿಪ್ಸ್ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೇನೆ. ತುಂಬ ಜನ ವೆಯ್ಟ್ ಲಾಸ್ ಕೂಡ ಆದರು. ತಿಂಗಳಿಗೆ 2ರಿಂದ 3 kg 4 kg ಅಷ್ಟು ವೆಯ್ಟ್ ಲಾಸು ಕೂಡ ಆದರು. ಅದು ನಾನು ಯಾರ ಹತ್ರ ಕೂಡ ಪೇಮೆಂಟ್ ಏನು ತಗೊಳ್ತಿಲ್ಲ, ನಾನು ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಇದ್ದೇನೆ. ಇಷ್ಟಾದರೂ ಕೂಡ ನನ್ನ ಯೂಟ್ಯೂಬಲ್ಲಿ ನನಗೆ ವ್ಯೂಸ್ ಬರ್ತಿಲ್ಲಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗ್ತದೆ. ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಪರಿಚಯದವರಿಗೂ ಕೂಡ ನನ್ನ ವೀಡಿಯೋಸ್ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ. ಹೀಗೆ ಬೇರೆ ಬೇರೆ
ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅದಿಲ್ಲ ಅಂತ ಯೋಚನೆ ಮಾಡಬೇಕು, ಬೇರೆ ಕಂಟೆಂಟ್ ಆದರೆ ಬೇರೆ ಕಂಟೆಂಟ್ ಜೊತೆ ಬರ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.